ಕೂಡ್ ರಸ್ತೆ ಸಿಂಗ್ಯಮ್ಮ ಬಾಯ್ಸ್ ಹಿರ್ದನಹಳ್ಳಿ. ಟೀಮ್ ಭೀಮಾ ವರ್ಸಸ್ ರಾಜೇಂದ್ರಪುರ ಈಗಲ್ಸ್. ಅದಾದ ನಂತರದಲ್ಲಿ ಮತ್ತೊಂದು ಪಂದ್ಯ ಹೆತ್ತೂರು ವರ್ಸಸ್ ಕೂಡ್ ರಸ್ತೆ ಬಿ. ಅದಾದ ನಂತರದಲ್ಲಿ ಬಿಲ್ಟಾಳು ಮಾಸ್ತಿಯಮ್ಮ ಬಿ ವರ್ಸಸ್ ಟೀಮ್ ಭೀಮಾ ಎ. ಇಷ್ಟು ತಂಡಗಳು ಪಂದ್ಯಕೂಟದಲ್ಲಿ ಸಾಗಿ ಬರಬೇಕಾಗಿದೆ. ಇದರೊಂದಿಗೆ ಮತ್ತೆ ಶಶಿ ಪ್ರಸಾದ್ ದಾಳಿಯಲ್ಲಿ ಕೂಡ್ ರಸ್ತೆ ತಂಡದಲ್ಲಿ ಒಂದೇ ತಂಡದಲ್ಲಿ ಅಣ್ಣ ತಮ್ಮಂದಿರು ಅಜಯ್ ಮತ್ತು ವಿಜಯ್. ಅವಳಿ ಜವಳಿ ಅನ್ಯಾರು ತಮ್ಮ್ಯಾರು ಗೊತ್ತಿಲ್ಲ, ಅವರವನನ್ನೇ ಕೇಳಬೇಕು. ಕಾರಣ ಅವಳಿ ಜವಳಿ. ಅಜಯ್ ಮತ್ತು ವಿಜಯ್ ರೈಟ್ ಕಾರ್ನರ್ ಮತ್ತು ಲೆಫ್ಟ್ ಕಾರ್ನರ್ ಅವಳಿ ಜವಳಿ. ಮತ್ತೆ ದಾಳಿಯಲ್ಲಿ ಪೂಜಾರಿ ದರ್ಶನ್. ದಾಳಿಯಲ್ಲಿ ದರ್ಶನ್ ಪೂಜಾರಿ. ಈತನು ಸಹ ಸೋಮವಾರಪೇಟೆ ಸತ್ಯ ಫ್ರೆಂಡ್ ಸೋಮವಾರಪೇಟೆ ತಂಡದಲ್ಲಿ ಆಡುವಂತಹ ಉದಯೋನ್ಮುಖ ಆಟಗಾರ. ಹಾಗೆ ಕೇರಳದ ಕಾಸರಗೋಡು ತಂಡದಲ್ಲಿ ಆಡಿದಂತಹ ಉದಯೋನ್ಮುಖ ಪ್ರತಿಭೆ. ಅಜಯ್ ಮತ್ತು ವಿಜಯ್ ಇಬ್ಬರು ಸಹ ಕರ್ನಾಟಕ ಸಬ್ ಜೂನಿಯರ್ ವಿಭಾಗದಲ್ಲಿ ನೇಪಾಳದಲ್ಲಿ ನಡೆದಂತಹ ಕಬಡ್ಡಿ ಪಂದ್ಯಕೂಟದ ಗೋಲ್ಡ್ ಮೆಡಲ್ ಪಡೆದಂತಹ ವಿದ್ಯಾರ್ಥಿಗಳು ಪೃಥ್ವಿರಾಜ್ ಹಾಗೂ ಅಜಯ್ ಮತ್ತು ವಿಜಯ್. ಅತ್ತ ಬದಿಯಲ್ಲಿ ಜಗತ್ ಅವರು ಸಹ ಅದೇ ತಂಡದಲ್ಲಿ ಆಡಿದಂತ ಗೋಲ್ಡ್ ಮೆಡಲ್ ಆಟಗಾರ. ಸಾಕೇತ್ ಅವರಿಗೆ ಥರ್ಡ್ ರೈಡ್ ಇಸ್ ಎ ಡೂ ಆರ್ ಡೈ. ಬಾಹುಬಲಿ ಖ್ಯಾತಿಯ ಕಟ್ಟಪ್ಪ ಅಲಿಯಾಸ್ ಕಟ್ಟಪ್ಪ ಸಾಕೇತ್. ಹೋದವಾದ ಬಲಿ. ಅನುಭವಿ ಆಟಗಾರರು, ಹಿರಿಯ ಆಟಗಾರರು ಚಂದ್ರು ಅವರಿಂದ ಉತ್ತಮವಾದ ಹಿಡಿತ. ಹಿರ್ತನಹಳ್ಳಿಯ ಚಂದ್ರು ಬೋನಸ್. ಎರಡು ತಂಡಕ್ಕೆ ಒಂದೊಂದು ಅಂಕ. 2-1. 2-1. ದಾಳಿಯಲ್ಲಿ ಶರತ್. ಈತನು ಸಹ ಉತ್ತಮವಾದ ವೇಗದ ದಾಳಿಕಾರ. ಮತ್ತೆ ದಾಳಿಯಲ್ಲಿ ಪೃಥ್ವಿರಾಜ್ರವರು ಸಕಲೇಶ್ಪುರದ ತಾಲೂಕಿನ 7 ಜನ ಆಟಗಾರರು ಒಂದೇ ತಂಡದಲ್ಲಿ ಆಡಿದಂತ ಆಟಗಾರರು. ಥರ್ಡ್ ರೈಡ್ ಜಗತ್ ರವರಿಗೆ ಥರ್ಡ್ ರೈಡ್. ಹೆತ್ತೂರಿನ ಪ್ರತಿಭೆ. ಈತನು ಸಹ ಹೆತ್ತೂರಿನಲ್ಲಿ ಕಬಡ್ಡಿ ನಡೆದಂತ ಪಂದ್ಯಕೂಟದ ಒಬ್ಬನೇ ಏಕಾಂಗಿಯಾಗಿ ತಾಲೂಕಿನ ವಿಜಿತ್. ರೆಡ್ ಸೇವ್ 1 ಪಾಯಿಂಟ್. 2-2 ಸಮ. ಈ ಪಂದ್ಯಕೂಟದ ಬಲಿಷ್ಠ ತಂಡಗಳ ಮುಖಾಮುಖಿ. ಮತ್ತೆ ದಾಳಿಯಲ್ಲಿ ಸಚಿನ್ ಕೃತಿಕ್. ದಯವಿಟ್ಟು ಅಲ್ಲಿ ಆರ್ಗನೈಸರ್ ಸಿಂಹು ಅವರು ದಯವಿಟ್ಟು ಬನ್ನಿರಿ. ಒಂದು ನಿಮಿಷ. ಅಥವಾ ಬಲರಾಮ್ ಅವರು ದಯವಿಟ್ಟು ಬನ್ನಿ. ಆರ್ಗನೈಸರ್ ಥರ್ಡ್ ರೈಟ್
ಪೃಥ್ವಿರಾಜ್ ರವರಿಗೆ ಥರ್ಡ್ ರೈಟ್. ಚೂರು ಎಂಸೆಂಟ್ ವ್ಯವಸ್ಥೆ ಮಾಡಿ ಒಂದು ಬುಟ್ಟಿ ಅಷ್ಟೇ ಎಂಸೆಂಟ್. ಥರ್ಡ್ ರೈಟ್. ಸೆಕೆಂಡ್ ಅಂತ ಸರ್ ಜರ ಸರ್. ಓಕೆ ಸಾರಿ. Official time out to score. ಜಸ್ಟ್ ಫಸ್ಟ್ ಪೂಜಾರಿ Second rate. ಥರ್ಡ್ ರೈಟ್. ರೈಟ್ ಚೇಂಜ್ ಮಾಡಿ ಥರ್ಡ್ ರೈಟ್ ಇಸ್ ಎ ಡೂ ಆರ್ ಡೈ. ಬೋನಸ್ ಆಗಿದೆ. ಟಚ್ ಪಾಯಿಂಟ್ ಅವಕಾಶವಿದೆ 30 ಸೆಕೆಂಡ್ಗಳಲ್ಲಿ. ಯಾವ ರೀತಿಯಾಗಿಯೂ ಮತ್ತೆ ಉತ್ತಮವಾದ ಹಿಡಿತ ಹಿರ್ದನಹಳ್ಳಿ ತಂಡದ ಪರವಾಗಿ. ಪ್ರಥಮಾರ್ಧದ ಮುಕ್ತಾಯ. ಫೇವರ್ ಹಿರ್ದನಹಳ್ಳಿ. ಎನ್ಲಿ ಪ್ರೇಮಿ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ರಿಯಾಜ್ ರವರು. ಏಯ್ ಅವನೇ ಅಂತ ಕರಿತಿದ್ಯಾ? ಟೈಮರ್ ಆನ್ ಮಾಡುವ. ಮತ್ತೆ ದಾಳಿಯಲ್ಲಿ ದರ್ಶು. ದರ್ಶನ್ ಪೂಜಾರಿ ಒಂದು ಸೂಪರ್ ರೈಡ್ ಮಾಡಿದ್ರೆ ಪದ್ಯ ಬಹುತೇಕ ಚೇತರಿಕೆ ಆಗ್ತದ. ಇದರಿಗೆ ಉತ್ತಮವಾದ ಆಂಕಲ್ ಹೋಲ್ಡ್. ಪ್ರಜ್ವಲ್ ಕರ್ಣಿಗಾಲದ ಪ್ರಜ್ವಲ್ ಉತ್ತಮವಾದ ಹಿಡಿತ. ಮತ್ತೆ ಸುಪಟಕಲ ಅಥವಾ ಬದಿಯಲ್ಲಿ ಅಜಯ್ ಮತ್ತೆ ವಿಜಯ್ ಕಾಡಾಲಿಯ ಚೂಡ ಅಣ್ಣ ತಮ್ಮಂದಿರು. ಅನುಭವಿ ಆಟಗಾರ ಹಿರಿಯ ಆಟಗಾರ ಚಗ್ಗ. ನಾಲ್ಕು ಎರಡು 4-2. ಥರ್ಡ್ ರೈಡ್ ಮಾರ್ಗ ಹೋಗುವ ಲಕ್ಷಣಗಳಿದೆ. ಥರ್ಡ್ ರೈಡ್ ಜಗತ್ ಅವರಿಗೆ 4-2 ಥರ್ಡ್ ರೈಟ್. ಲೈನ್ ಅಪ್ ಪ್ಲೀಸ್ ಅಲರ್ಟ್. ಥರ್ಡ್ ರೈಟ್ ಮತ್ತೆ 10 ಸೆಕೆಂಡ್ ಅಲ್ಲಿ ಅವನು ರೈಡ್ ಮಾಡುವ ಆಲೋಚನೆಗಳು. ಅಜಯ್ ಮತ್ತೆ ವಿಜಯ್ ಅಣ್ಣ ತಮ್ಮಂದಿರು ಈ ಪಂದ್ಯದ ಸ್ಥಿತಿಗತಿಯನ್ನೇ ಬದಲು ಮಾಡುವಂತ ಆಟಗಾರರು. ಕಾರಣ ಕೆಜಿ ಲೆಕ್ಕದ ಪಂದ್ಯಗಳಿಗೆ ಹೇಳಿ ಮಾಡಿಸಿದ ಆಟಗಾರರು. ಕೊನೆಯ 3 ನಿಮಿಷ, ಕೊನೆಯ 180 ಸೆಕೆಂಡ್ಗಳು ಮಾತ್ರ ಬಾಕಿ. ಒಂದು ಸಬ್ಶಾಟ್. ಮೊದಲೇ ಆಟಗಾರ ದಯವಿಟ್ಟು ಮುರಳಿ ಈಚೆ ಬಾ. ಮುರಳಿ ಮೊದಲೇ ಆಟಗಾರ ಅನುಭವಿ ಆಟಗಾರ ಚಕ್ಕ ಆಚೆ. 5-2 5-2 ಸೆಕೆಂಡ್. ದಾಳಿಯಲ್ಲಿ ಮತ್ತೆ ಮುರಳಿ. ಪ್ಲೀಸ್ ಕಂಟ್ರೋಲ್ ಯುವರ್ ಟೀಮ್. ಮತ್ತೆ ಈ ಬಾರಿ ಬಂದರ ಇದರೊಂದಿಗೆ ಆಲ್ ಔಟ್ ಆಗುವ ಲಕ್ಷಣಗಳೊಂದಿಗೆ ಒಬ್ಬ ಆಟಗಾರ ಮಾತ್ರ ಬಾಕಿ. ಈ ಪಂದ್ಯ ಅಂದುಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಆ ಕಾರಣವಾಗಿ ಸುದ್ಯಮ್ಮ ಬಾಯ್ಸ್ ಹಿರದನಹಳ್ಳಿ ಅದೃಷ್ಟದ ತಂಡ. ಏನು ಹಿಡಿತ, ಏನು ಬಲವಾದ. ಓ ದೇವ, ತೀರ್ಪುಗಾರರ ವಿಷಯಗಳು ಇನ್ನೂ ಅಯ್ಯೋ ಮಗ, ನಿಮ್ಮ ಅಮ್ಮ ಹೆಂಡತಿ ಕಳಿಸಿದ್ದ ಹೆಂಗೋ ಕಾಲಿಗೆ. ಇದರೊಂದಿಗೆ
ಒಂಬತ್ತು ಮೂರು ಒಂಬತ್ತು ಮೂರು ದಾಳಿಯಲ್ಲಿ ಮತ್ತೆ ವಿಜಯ್ ಈ ಬಾರಿ ಪ್ರಜ್ವಲ ಮುಟ್ಟಿದ್ದಲ್ಲ ಚಿನ್ನ ಇದರೊಂದಿಗೆ ಪಂದ್ಯದ ಸ್ಥಿತಿಗತಿಯ ಬದಲಾಗ್ತಾ ಇದೆ ಇಸ್ ಎ ಮೈಂಡ್ ಗೇಮ್ ಕಬಡ್ಡಿ ವಿಜಯಲಕ್ಷ್ಮಿ ಚಂಚಲ ಎಂಬುದನ್ನ ಈ ಪಂದ್ಯ ಸಾಕ್ಷಿಯಾಗ್ತಾ ಇದೆ ಮುಂದಿನ ಪಂದ್ಯಕ್ಕೆ ರಾಜೇಂದ್ರಪುರ ಈಗಲ್ಸ್ ವರ್ಸಸ್ ಟೀಮ್ ಭೀಮಾ ಕೊನೆಯ 1 ನಿಮಿಷ ರಾಜೇಂದ್ರಪುರ ಈಗಲ್ಸ್ ವರ್ಸಸ್ ಟೀಮ್ ಭೀಮಾ ಮುಂದಿನ ಪಂದ್ಯಕ್ಕೆ ದಯವಿಟ್ಟು ಬನ್ನಿ ದಾಳಿಯಲ್ಲಿ ಮತ್ತೆ ಸಾಕೆಟ್ ಉತ್ತಮವಾದ ಡಿಫೆನ್ಸ್ ಮೂಲಕ ಓಹೋ ರಾಜೇಂದ್ರಪುರ ಈಗಲ್ಸ್ ವರ್ಸಸ್ ಟೀಮ್ ಭೀಮಾ ಬಿ ತಂಡಗಳು ಮುಂದಿನ ಪಂದ್ಯಕ್ಕೆ ದಯವಿಟ್ಟು ಬನ್ನಿ ಅದಾದ ನಂತರದಲ್ಲಿ ಟೀಮ್ ಭೀಮಾ ವರ್ಸಸ್ ಬೀಳ್ತಾಳು ಮಾಸ್ತಿಯಮ್ಮ ಬಿ ತಂಡಗಳು ಸಿದ್ಧ ಮಾಡ್ಕೊಳ್ಳಿ ಸೂಪರ್ ರೈಟ್ ಸೂಪರ್ ರೈಟ್ ಈಗ ದಾಳಿಯಲ್ಲಿ ಶಶಿಪ್ರಸಾದ್ ಕಾರಣ ಬಹುತೇಕ ಅಂಕಗಳ ಹೆಚ್ಚಳಿಕೆ ಇರುವ ಕಾರಣವಾಗಿ ಸಮಯದ ಜೊತೆ ಆಟ ಇದರೊಂದಿಗೆ ಪಂದ್ಯ ಮುಕ್ತಾಯವಾಗಿ ಮುಂದಿನ ಹಂತಕ್ಕೆ ಪಡೆದುಕೊಳ್ತಾ ಇದೆ